ಒಂದು ಕಡೆ ಕರಗದ ಅನುದಾನ ಜಟಾಪಟಿ ನಡೀತಾ ಇದೆ. ಆದರೆ ಇದಕ್ಕೆಲ್ಲ ತಲೆಕೆಡಿಸಿಕೊಳ್ಳದ ಭಕ್ತರು ಉತ್ಸವದಲ್ಲಿ ಭಾಗಿಯಾಗಿ ಸಂಭ್ರಮಿಸುತ್ತಿದ್ದಾರೆ. ಅದರಲ್ಲೂ ಮಧ್ಯರಾತ್ರಿ 12:30ಕ್ಕೆ ಶುರುವಾಗಲಿರೋ ಶಕ್ತಿಯೋತ್ಸವಕ್ಕಾಗಿ ಎಲ್ಲಾ ಸಿದ್ಧತೆ ನಡೀತಾ ಇದೆ. ಅಷ್ಟಕ್ಕೂ ಕರಗ ಉತ್ಸವ ಎಲ್ಲೆಲ್ಲಿ ಸಾಗಲಿದೆ ತೋರಿಸ್ತೀವಿ ನೋಡಿ. ಹೂವಿನ ಅಲಂಕಾರದಲ್ಲೇ ಮಿಂದೆದ್ದಿರುವ ಧರ್ಮರಾಯ ಸ್ವಾಮಿ ದೇಗುಲ, ಕರಗ ಉತ್ಸವ ಕಣ್ತುಂಬಿಕೊಳ್ಳಲು ಬಂದಿರುವ ಭಕ್ತ ಸಾಗರ. ಹುಣ್ಣಿಮೆ ಬೆಳಕಿನಲ್ಲೇ ನಡೆಯಲಿದೆ ಐತಿಹಾಸಿಕ ಶಕ್ತೋತ್ಸವ. ಮಧ್ಯರಾತ್ರಿ 12:30ಕ್ಕೆ ಕರಗ ಶಕ್ತೋತ್ಸವ. ಧರ್ಮರಾಯ ದೇಗುಲದಿಂದ ಹೊರಡಲಿದೆ ಉತ್ಸವ. ಎಲ್ಲರೂ ಕಾತರ ಆಗಿದ್ದಾರೆ. ಎಲ್ಲರೂ ಅದೇ ಉತ್ಸವಕ್ಕಾಗಿ ಎದುರು ನೋಡುತ್ತಿದ್ದಾರೆ. ಒಂದು ವಾರದಿಂದಲೂ ಕರಗ ಮಹೋತ್ಸವ ನಡೆಯುತ್ತಿದೆಯಾದರೂ ಮಧ್ಯರಾತ್ರಿ ಶುರುವಾಗೋ ಶಕ್ತೋತ್ಸವ ಕಣ್ತುಂಬಿಕೊಳ್ಳಲು ಭಕ್ತರು ಕಾತರ ಆಗಿದ್ದಾರೆ. ಚೈತ್ರ ಪೌರ್ಣಮಿಯ ಬೆಳದಿಂಗಳಿನಲ್ಲಿ ಇಂದು ತಡರಾತ್ರಿ 12:30ಕ್ಕೆ ಕರಗ ಶಕ್ತೋತ್ಸವ ನೆರವೇರಲಿದೆ. ತಿಗಳರಪೇಟೆಯ ಧರ್ಮರಾಯ ದೇಗುಲದಿಂದ ಹೊರಡಲಿರುವ ಕರಗ ಉತ್ಸವ ರಾಜಧಾನಿಯ ಪ್ರಮುಖ ಬೀದಿಗಳಲ್ಲಿ ಸಾಗಿ ವಿವಿಧ ದೇಗುಲಗಳಲ್ಲಿ ಪೂಜೆ ಪಡೆಯಲಿದೆ. ಇನ್ನು ಇದಕ್ಕೂ ಮುನ್ನ ಸಂಜೆ ನಡೆದ ದೀಪಾರತಿಯಲ್ಲಿ ಸಾವಿರಾರು ಭಕ್ತರು ಕೆಜಿಗಟ್ಟಲೆ ಕರ್ಪೂರ ಬೆಳಗುವ ಮೂಲಕ ದೇವಿಗೆ ನಮನ ಸಲ್ಲಿಸಿದರು. ಕರ್ಪೂರ ಬೆಳಗುವ ವೇಳೆ ಕರ್ಪೂರದಲ್ಲಿ ಅಪ್ಪು ಹಾಗೂ RCB ಅಂತ ಬರೆದು ಅಭಿಮಾನಿಗಳು ಸಂಭ್ರಮಿಸಿದರು. ತುಂಬಾ ಸಂತೋಷ ಆಗ್ತಿದೆ. ಈ ದಿನಕ್ಕೋಸ್ಕರ ಕಾಯ್ತಾ ಇದ್ವಿ ತುಂಬಾ ದಿವಸ. ದೇವ್ರು ಎಲ್ಲರಿಗೂ ಅಮ್ಮ ಬಂದು ಚೆನ್ನಾಗಿ ದರ್ಶನ ಕೊಟ್ಟಿದ್ದಾರೆ. ಎಲ್ಲರಿಗೂ ಒಳ್ಳೆ ಬ್ಲೆಸ್ಸಿಂಗ್ ಆಶೀರ್ವಾದ ಮಾಡಿದ್ದಾರೆ. ನಾವು ಕಾಯ್ತಾ ಇದೀವಿ ಯಾವಾಗ ಪೇಟೆ ಕರ್ಗ ಹೊರಗಡೆ ಬರುತ್ತೆ ಅಂತ. ನಮಗೆ ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ಚೆನ್ನಾಗಿ ಎಲ್ಲರಿಗೂ ದರ್ಶನ ಕೊಟ್ಟಿದ್ದಾರೆ, ಎಲ್ಲರಿಗೂ ಬ್ಲೆಸ್ ಮಾಡಿದ್ದಾರೆ. ನಮಗೆ ತುಂಬಾ ಖುಷಿ ಆಯ್ತು. ಮಧ್ಯರಾತ್ರಿ 12:30ಕ್ಕೆ ಧರ್ಮರಾಯ ದೇಗುಲದಿಂದ ತೆರಳಲಿರುವ ಕರಗ ಎಲ್ಲೆಲ್ಲಿ ಸಾಗಲಿದೆ ಅನ್ನೋದನ್ನ ನೋಡಿದ್ರೆ, ಮಧ್ಯರಾತ್ರಿ 12:30ಕ್ಕೆ ಹೊರಡಲಿರುವ ಶಕ್ತೋತ್ಸವ ಕುಂಬಾರಪೇಟೆ, ರಾಜಾ ಮಾರ್ಕೆಟ್ ಸರ್ಕಲ್, ಸಿಟಿ ಮಾರ್ಕೆಟ್ ಸರ್ಕಲ್ ಮೂಲಕ ಸಾಗಲಿದೆ. ಬಳಿಕ ಕೋಟೆ ಆಂಜನೇಯ ಸ್ವಾಮಿ ದೇಗುಲಕ್ಕೆ ಮೆರವಣಿಗೆ ಹೋಗಲಿದ್ದು ಸಿಟಿ ಮಾರ್ಕೆಟ್ ಸರ್ಕಲ್, ಪೊಲೀಸ್ ರೋಡ್ ಕಡೆ ಪಯಣ ಮಾಡಲಿದೆ. ಬಳಿಕ ಮಸ್ತಾನ್ ಸಾಬ್ ದರ್ಗಾಗೂ ಕರಗ ಮೆರವಣಿಗೆ ತೆರಳಲಿದೆ. ನಂತರ ಬಳೆಪೇಟೆ ಸರ್ಕಲ್ ಮೂಲಕ ಅಣ್ಣಮ್ಮ ದೇವಿಯ ದೇವಸ್ಥಾನ ತಲುಪಲಿದೆ. ಕಬ್ಬನ್ಪೇಟೆ ಮುಖ್ಯ ರಸ್ತೆ ಮೂಲಕ ಸಾಗಿ ಮತ್ತೆ ಧರ್ಮರಾಯ ಸ್ವಾಮಿ ದೇಗುಲ ಪ್ರವೇಶ ಮಾಡಲಿದೆ. ಕರಗ ಶಕ್ತೋತ್ಸವ ಸಂಭ್ರಮಕ್ಕೆ ಸುಮಾರು 20 ಲಕ್ಷ ಜನರು ಸಾಕ್ಷಿಯಾಗುವ ನಿರೀಕ್ಷೆ ಇದ್ದು, ಕರಗ ಸಾಗೋ ಮಾರ್ಗಗಳಲ್ಲಿ ವಾಹನ ಸಂಚಾರಕ್ಕೆ ನಿಷೇಧ ಹೇರಲಾಗಿದೆ. ಶಾಂತಮೂರ್ತಿ, TV9, ಬೆಂಗಳೂರು.